ಆಗ ಯಾವುದೇ ದವಸ ಧಾನ್ಯ ಕೊಡಬೇಕಾದ್ರೆ ತಗೊಳ್ಬೇಕಾದ್ರೆ ತೂಕ ಇಲ್ಲ, ಕೆಜಿ ಲೆಕ್ಕ ಇಲ್ಲ, ಏನೇನು ಅಳತೆ. ಇದು ಇಬ್ಬಳಿಗೆ ಅಂತಾರೆ, ಬಳ್ಳ ಅಂತಾರೆ, ಇಬ್ಬಳಿಗೆ ಅಂತಾರೆ. ಇದು 5 ಸೇರಿ ಹಿಡಿತದೆ. ಇದರಲ್ಲೇ ತೂಕ ಅಳೆದು ಸೇಲ್ ಮಾಡ್ತಾ ಇದ್ದು, ಅಳೆದು ನಾವು ಬೇಕಾದ್ರೆ ಏನು ಬೇಕೋ ತಗೊಂಬರ್ತಾ ಇದ್ವಿ. ಇದೇನು ಹತ್ತತ್ರ 100 ವರ್ಷಕ್ಕೆ ಮೇಲೆ ಆಗುತ್ತೆ ನೋಡ್ರಿ. ಇದೆಲ್ಲ ಸಮುದ್ರ ಬಿಟ್ಟದೆ, ಹಿಂಗೆ ಮಗದು ಅಳಿಯೋದು. ಇದು ಅಳಿಬೇಕಾದ್ರೂ ಎಲ್ಲರ ಕೈಲಿ ಆಗಲ್ಲ, ನ್ಯಾಕ್ ಬೇಕು ಇದು ಅಳಿಬೇಕಾದ್ರೆ. ಇವಾಗ ಸೆಟ್ರುಗಳು ವ್ಯಾಪಾರ ಮಾಡ್ತಾ ಇದ್ದ, ಅವಾಗ ರೇಷನ್ ತೆಗಿತಾ ಇದ್ದಿದ್ದು, ಅವ್ರಿಗೆ ಗೊತ್ತಿತ್ತು. ಒಂದು ಸಾರಿ ನೋಡ್ರಿ ಹಿಂಗೆ ಹಾಕಿ ಹಂಗೆ ಎತ್ತಾಕೊಂಬಿಟ್ರೆ 5 ಸೇರ್ಕಿನ ಜಾಸ್ತಿ ಎಳ್ಕೊಂಬಿಡೋರು ಅವರು. ಆ ಟೆಕ್ನಿಕ್ಕು. ನಾವಾದರೆ ಎತ್ತಿ ನಿಲ್ಲಿಸಿ ಮಾಡ್ತೀರ, ಅವಾಗ ಹಂಗಲ್ಲ. ಅದಕ್ಕೂ ನಾವು ಹೇಳ್ತಾ ಇದ್ರಿ, ನೀನು ಅಳಿಯೋ ಸರಿ ಇಲ್ಲಪ್ಪ, ನಿಧಾನವಾಗಿ ನಿಲ್ಲಿಸಿ ಅಳಿ ಅಂತ ಹೇಳಿ ಇಲ್ಲಿ ಗಲಾಟೆ ಮಾಡ್ತಾ ಇದ್ವಿ. ವ್ಯಾಪಾರಸ್ಥರು ಇವಾಗೇನು ತೂಕದಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ ತೂಕದಲ್ಲಿ, ಆವಾಗ ಇದರಲ್ಲೂ ಅಳತೆ ಮಾಡೋದ್ರಲ್ಲೂ ತೂಕ ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ತಾಯಿದ್ರು. ಇಲ್ಲೇನು ಮಾಡೋರು, ಇದು ತಳ ಇರ್ತದಲ್ಲ, ತಳ ಚೆಚ್ಚಿಬಿಡೋರು. ಅವರೇ ಒಂದು ಸಪ್ರೇಟ್ ತಗೊಂಬರೋರು. ಅದೆಲ್ಲ ಚೆಚ್ಚಿಬಿಟ್ಟು ದಪ್ಪ ಬರೋಂಗೆ ಜಾಸ್ತಿ ಬರೋಂಗೆ ಅವರೊಂದು ಬಳ್ಳ ಇಟ್ಕೊಳೋರು. ರೈತರನ್ನ ಯಾಮಾರಿಸಿ ಅದ್ರಾಗ ಎಳ್ಕೊಂಡು ಹೋಗೋರು. ಅದನ್ನು ಹುಷಾರಾಗಿರೋರು ಅವರಲ್ಲಿ ಅಳಿಸ್ತಾ ಇರಲ್ಲ. ಅವ್ರನ್ನ ನೋಡಿ ನಮ್ಮ ಮನೇಲೆ ಸ್ವಂತ ಮಾಡ್ಕೊಂಡಿದ್ವಿ. ನಮ್ಮೂರಲ್ಲಿ ಯಾರದೇ ರೇಷನ್ ಅಳಿಬೇಕಾದ್ರು ನಮ್ಮ ತಗೊಂಡೋಗಿ ಅಳಿಯೋರು ಅವರು. ಸೆಟ್ರಿಗೆ ಹೇಳ್ಬಿಡೋರು, ಈ ನಂಜಣ್ಣಪ್ಪನವರು ಅಂತ ನಮ್ಮ ಮನೆ ಹೆಸರು. ಆವಾಗ ನಂಜಣ್ಣಪ್ಪನವ್ರ ಮನೆಯಾಗ ಇಬ್ಬಳಿಗೆ ಮಾತ್ರ ನಾವು ಕೊಡೋದು, ನಿಮ್ಮಿಬ್ಬಳಿಗೆ ಕೊಡೋಲ್ಲ ಅಂತ ಹೇಳ್ಬಿಡೋರು. ಆವಾಗ ಬಂದು ನಮ್ಮ ಮನೆಗೆ ಹೋಗಿ ಬಂದು ಇಬ್ಬಳಿಗೆ ಇಸ್ಕೊಂಡು ಹೋಗೋರು.